ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲಿ ಮೋಸ್ಟ್ ಇಂಪಾರ್ಟೆಂಟ್, ತುಂಬ ಅವಶ್ಯಕತೆ ಇರ್ತಕ್ಕಂಥದ್ದು ಏನು ಅಂದರೆ, ಫಸ್ಟ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಇವಾಗ ಎನ್ಯುವಲ್ ಎಕ್ಸಾಮ್ ಇದೆ, ಹೌದಲ್ವಾ? ಎನ್ಯುವಲ್ ಎಕ್ಸಾಮ್ ಇದೆ. ಈ ಒಂದು ಎನ್ಯುವಲ್ ಎಕ್ಸಾಮಿಗೆ ಫಿಸಿಕ್ಸ್ ಒಂದು ವಿಷಯದ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬೇಕಾಗಿದ್ದು ರೀ. ಓಕೆ, ಸೊ ಫಿಸಿಕ್ಸ್ ವಿಷಯದೇನು ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್. ಓಕೆ, ಕ್ವಶನ್ ಆ್ಯಂಡ್ ಆನ್ಸರ್ಸ್ಗಳನ್ನು ನಾನು ಹೇಳ್ಕೊಡ್ತೀನಂತ. ಇಲ್ಲಿ ನಿಮಗೆ ಲೆವೆಲ್ 1 ಮತ್ತು ಲೆವೆಲ್ 2 ಟೈಪ್ಸ್ ಕ್ವಶನ್ಸ್ಗಳು ಅದಾವೆ ರೀ. ಎಲ್ಲ ಕ್ವಶನ್ಸ್ಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ನೀವು ಔಟ್ ಆಫ್ 70 ಏನಿಲ್ಲ ಅಂತಂದರೆ ಒಂದು 45 ಮಾರ್ಕ್ಸ್ ಆದರೂ ಮಿನಿಮಮ್ ತೊಗೋತೀರಿ, ಕರೆಕ್ಟಾ? ಸೊ ಹಾಗಾಗಿ ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡಿರಿ. ಮತ್ತು ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಕೇಳ್ಬೋದು. ಇದು ಅಷ್ಟೇ ಅಲ್ಲದೆ ಈಗಾಗಲೇ ನಾನು ಬಯಾಲಜಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಟ್ಟಿದ್ದೀನಿ ರೀ, ರೈಟ್? ಕೆಮಿಸ್ಟ್ರಿ ಕೊಟ್ಟಿದ್ದೀನಿ, ಓಕೆ, ಮ್ಯಾಥ್ಸು ಕೊಟ್ಟಿದ್ದೀನಿ. ಇನ್ನೊಂದು ಯಾವುದು ಉಳಿದಿತ್ತು ಅಂದರೆ ಫಿಸಿಕ್ಸ್ ಉಳಿದಿತ್ತು. ಸೊ ಅದನ್ನು ನಾನೇನದ ಇವತ್ತಿನ ದಿನ ಕೊಡ್ತಾಯಿದ್ದೀನಿ. ನಿಮಗೆ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಇದ್ರದ್ದು ಇಂಪಾರ್ಟೆಂಟ್ ಕ್ವಶನ್ದು PDF ಬೇಕಾಗಿತ್ತು ಅಂದರೆ ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿರಿ. ನಾಳೆನದ ನಿಮಗೆ PDF ಕಳಿಸ್ತೀನಂತ್ರಿ. ಓಕೆ, ಟೆಲಿಗ್ರಾಮ್ ಗ್ರೂಪ್ ಯಾವ ಥರ ಜಾಯಿನ್ ಆಗಬೇಕಂದ್ರೆ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ರೀ. ಆ ಒಂದು ಲಿಂಕನ್ನು ಯೂಸ್ ಮಾಡಿ ತಾವು ಜಾಯಿನ್ ಆಗಬಹುದು, ಓಕೆನಾ? ಮತ್ತು ಇನ್ನೊಂದು ಏನು ಅಂದರೆ, ತುಂಬ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಇದ್ದಿತ್ತು. ಏನು ಅಂತಂದರೆ, ಸರ್ ಎಕ್ಸಾಮ್ ಎಲ್ಲ ಕಡೆ ಎಟ್ ಎ ಟೈಮ್ ನಡೀತದೇನ್ರಿ ಕರ್ನಾಟಕದಾಗ ಅಂತ ಹೇಳಿ. ಎಸ್, 100% ಈ ಸರ್ತಿ ಏನದ ಎಲ್ಲ ಕಡೆಗೆ ಎಟ್ ಎ ಟೈಮ್ ನಿಮ್ಮದೊಂದು ಎಕ್ಸಾಮ್ ನಡೀತಾ ಇದೆ ರೀ. ಅದ್ರ ಬಗ್ಗೆ ಎರಡು ಮಾತು ಬೇಡ. ಟೈಮ್ ಟೇಬಲ್ ಇನ್ನೂ ಯಾರ್ಯಾದರೂ ನೋಡಿದಿಲ್ಲ ಅಂತಂದರೆ ಒನ್ ಟೈಮ್ ಅದನ್ನು ಹೇಳ್ಕೊಡ್ತೀನಿ ಅಂತ ನೋಡಿರಿ. ಓಕೆ, ಸೊ ರಿವೈಸ್ಡ್ ಫೈನಲ್ ಟೈಮ್ ಟೇಬಲ್ ಫಾರ್ ಫಸ್ಟ್ PUC ಆ್ಯನ್ಯುವಲ್ ಎಕ್ಸಾಮಿನೇಷನ್ ಫೆಬ್ರವರಿ 2024. ಇದು 20th ಡೇಟಿಗೆ ಒಂದು ಟೈಮ್ ಟೇಬಲನ್ನು ಬಿಡುಗಡೆ ಮಾಡಿದ್ದ ರೀ. ಫಸ್ಟ್ ಪೇಪರ್ ನೋಡಿರಿ, ನಿಮ್ಗೆ ಕನ್ನಡ ಇದೆ. ಆಲ್ರೆಡಿ ಇದ್ರ ಬಗ್ಗೆ ಹೇಳಿದ್ದೀನಿ, ಇನ್ನೊಂದು ಟೈಮ್ ನೋಡ್ಕೋರಿ. ಯಾರಿಗಾದ್ರೂ ಕನ್ಫ್ಯೂಷನ್ ಇತ್ತಂದರೆ ಸೋಷಿಯಾಲಜಿ, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್ ಇದೆ ರೀ. ಓಕೆ, ಇಲ್ಲಿ ನಿಮ್ಗೆ ಹೇಳಬೇಕು ಅಂದರೆ ಸೈನ್ಸ್ ಸ್ಟೂಡೆಂಟ್ಸ್ಗಳಿಗೆ ಫಸ್ಟ್ ಒಂದು ಕನ್ನಡ ನೆನ್ಪಿಟ್ಕೋರಿ. ಅದಾದ್ಮೇಲೆ ನೆಕ್ಸ್ಟ್ ನೋಡಿರಿ ಮ್ಯಾಥಮೆಟಿಕ್ಸ್ ನೆನ್ಪಿಟ್ಕೋರಿ. ಮ್ಯಾಥಮೆಟಿಕ್ಸ್ 14th ಡೇಟಿಗಿದೆ ನೋಡಿರಿ. ಓಕೆ, ರೈಟ್? ಐ ಥಿಂಕ್ ಮೊದಲ 12 ತಾರೀಕೇನೋ ಇದ್ದಿತ್ತು, ಇವಾಗ 14 ತಾರೀಕು ಆಗಿದೆ ಮ್ಯಾಥಮೆಟಿಕ್ಸ್. ಆಮೇಲೆ ಸ್ಟ್ಯಾಟಿಸ್ಟಿಕ್ಸ್ ನೋಡಿರಿ 15 ತಾರೀಕು ಇದೆ ರೀ. ಬಯಾಲಜಿ 17 ತಾರೀಕು ಇದೆ. ಇಲ್ಲಿ ನಿಮಗೆ ತುಂಬ ಟೈಮ್ ಸಿಗ್ತಾ ಇದೆ ರೀ ರಿವಿಷನ್ ಮಾಡೋಕೆ. ಇಂಗ್ಲೀಷ್ 19 ತಾರೀಕು ಇದೆ ನೋಡಿರಿ. ಅದಾದ್ಮೇಲೆ ನೆಕ್ಸ್ಟ್ ಕೆಮಿಸ್ಟ್ರಿ 21 ತಾರೀಕಿದೆ. ಓಕೆ, ಹಿಂದಿ 23 ತಾರೀಕಿಗಿದೆ. ಫಿಸಿಕ್ಸ್ 24 ತಾರೀಕಿದೆ ನೋಡಿರಿ. ಓಕೆ, ಅದಕ್ಕೆ ಬಿಟ್ಟು ಮತ್ತೆ ಯಾವ್ದು ಬೇಕು? ಐ ಥಿಂಕ್ ಆಲ್ ಓವರ್ ಫಿಸಿಕ್ಸ್ ಆಯಿತು, ಕೆಮಿಸ್ಟ್ರಿ ಆಯಿತು, ಹಿಂದಿ ಆಯಿತು, ಇಂಗ್ಲೀಷ್ ಆಯಿತು, ಬಯಾಲಜಿ ಆಯಿತು, ಸ್ಟ್ಯಾಟಿಸ್ಟಿಕ್ಸ್ ಆಯಿತು, ಮ್ಯಾಥಮೆಟಿಕ್ಸ್ ಆಯಿತು, ಓಕೆ, ಮತ್ತು ಕನ್ನಡ ಆಯಿತು. ಮತ್ತು ಅದು ಉಳಿತು ಎಲ್ಲ ಆಯ್ತಲ್ವ? ಟೈಮ್ ಟೇಬಲ್ ಗೊತ್ತಾಯ್ತಾ? ಸಬ್ಜೆಕ್ಟ್ ಕೋಡಲ್ಲಿ ಕೊಟ್ಟಿದ್ದಾನೆ, ಸಬ್ಜೆಕ್ಟ್ ಕೋಡ್ಗಳನ್ನು ನೋಡಿರಿ. ಮತ್ತು ಟೈಮಿಂಗ್ 10:15ರಿಂದ 1:30 ತನಕ ಇರ್ತದೆ. 3 hours 15 minutes ಟೈಮ್ ಇದ್ದಿರ್ತದೆ ನಿಮಗೆ. ಕನ್ನಡ, ಮ್ಯಾಥ್ಸ್ ಇವೆಲ್ಲ 80 ಮಾರ್ಕ್ಸ್ ಇರುತ್ತೆ. ಇಂಗ್ಲೀಷ್ ಅದೆಲ್ಲ. ಫಿಸಿಕ್ಸ್ ಕೆಮಿಸ್ಟ್ರಿ, ಬಯಾಲಜಿ, ಕಂಪ್ಯೂಟರ್ ಸೈನ್ಸ್ ಏನಾದರೂ ತೊಗೊಂಡ್ರೆ ನಿಮಗೆ 70 ಮಾರ್ಕ್ಸಿನ ಪೇಪರ್ ಇದ್ದಿರ್ತದೆ ರೀ. ಓಕೆನಾ? ರೈಟ್. ಇವಾಗ ಫಿಸಿಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸಿಗೆ ಬರೋಣ ಅಂತ. ಇನ್ನೂ ಯಾರಿಗಾದರೂ ಬ್ಲೂ ಪ್ರಿಂಟ್ ಗೊತ್ತಿದ್ದಿಲ್ಲ ಅಂದರೆ ನೋಡ್ಕೋರಿ, ಇದು ಬ್ಲೂ ಪ್ರಿಂಟ್ ಇದೆ. ಫಸ್ಟ್ ಚಾಪ್ಟರ್ಲಿಂದ ನಿಮಗೆ ಟೋಟಲ್ ಮಾರ್ಕ್ಸ್ ಎಷ್ಟು ಬರ್ತಾವೆ, ಯಾವ ಥರ ಕ್ವಶನ್ಸ್ಗಳು ಕೇಳ್ತಾನೆ ಅಂಥೇಳಿ ಎಲ್ಲ ಇಲ್ಲಿ ಇದೆ ರೀ. ಚೆನ್ನಾಗಿ ಏನಾದರೂ ತಾವು ಪೌಸ್ ಮಾಡಿ ನೋಡಿ ತಿಳ್ಕೊಬೋದು. ಎಲ್ಲರೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಓಕೆ, ಯಾರೂ ಭಯಪಡೋಕ್ಕೆ ಹೋಗ್ಬೇಡ್ರಿ. ಕೆಲವೊಂದು ಚಾಪ್ಟರ್ಗಳನ್ನು ಸೆಲೆಕ್ಟ್ ಮಾಡಿರಿ. ಸೆಲೆಕ್ಟ್ ಮಾಡಿ ಅವುಗಳನ್ನು ಮಾತ್ರ ನೀವು ಪ್ರಿಪೇರ್ ಆಗ್ರಿ. ಓಕೆ, ಎಲ್ಲ ಚಾಪ್ಟರ್ಸ್ಗಳು ಪ್ರಿಪೇರ್ ಆಗೋದು ಅವಶ್ಯಕತೆ ಇಲ್ಲ, ಸೆಲೆಕ್ಟ್ ಮಾಡ್ಕೋರಿ. ಕೆಲವೊಂದು ಚಾಪ್ಟರ್ಗಳನ್ನು ಪ್ರಿಪೇರ್ ಆಗ್ರಿ. ಎಕ್ಸಾಮಲ್ಲಿ ಚೆನ್ನಾಗಿ ಅವುಗಳನ್ನು ಮಾತ್ರ ಬರೀರಿ. ಓಕೆ, ರೈಟ್? ಸೊ ಟೋಟಲ್ 115 ಮಾರ್ಕ್ಸಿಂದ ಇದಿರ್ತದೆ ರೀ. ಹೋಗೋಣ ಇವಾಗ. ರೈಟ್, ಈ ಒಂದು ಕ್ವಶನ್ ಪೇಪರ್ ಒಂದು ಹುಡುಗ ಕಳಿಸಿದ್ದಾನೆ ಬೆಳಿಗ್ಗೆ. ಅವನಿಗೊಂದು ಥ್ಯಾಂಕ್ಸ್ ಹೇಳ್ತೀನಂತೆ ಅವನಿಗೆ. ಮತ್ತು ಇದು ಯಾರು ಪ್ರಿಪೇರ್ ಮಾಡಿದಾರಲ್ವ ಆ ಒಂದು ಲೆಕ್ಚರ್ಗೆ ನಾನು ಒಂದು ಥ್ಯಾಂಕ್ಸನ್ನು ಹೇಳ್ತೀನಿ. ಓಕೆ,
ಯಾಕಂದರೆ ಕರ್ನಾಟಕದಾದ್ಯಂತ ಎಲ್ಲ ವಿದ್ಯಾರ್ಥಿಗಳಿಗೆ ಇದು ತುಂಬ ಒಂದು ಹೆಲ್ಪ್ ಆಗುತ್ತಂತ. ಓಕೆ, ಸೊ ಒಳ್ಳೆ ಕೆಲಸ ಮಾಡಿದ್ದೀರಿ. ಆ ಹುಡುಗನನ್ನು ಕಳಿಸಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾನೆ. ಸೊ ಇದ್ರದ್ದು PDF ನಾನು ನಿಮಗೆ ಕೊಡ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿ ಅಭ್ಯಾಸ ಮಾಡಿರಿ. ನೀವು ಸಹ ಲೆಕ್ಚರಿಗೆ ಒಂದು ಥ್ಯಾಂಕ್ಸನ್ನು ಹೇಳ್ರಿ. ಸೊ ಲೆವೆಲ್ 1 ನೋಡಿರಿ, ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಅಂತ. ಕ್ಲಾಸ್ ಬಂದುಬಿಟ್ಟು ಫಸ್ಟ್ PUC ಫಿಸಿಕ್ಸ್. ಸಿಂಪಲ್ ಕ್ವಶನ್ಸ್ಗಳವ, ಇವೆಲ್ಲ ನಿಮಗೆ ಗೊತ್ತಿರಬೇಕು ನೋಡಿರಿ. ವಾಟ್ ಆರ್ ಫಂಡಮೆಂಟಲ್ ಕ್ವಾಂಟಿಟೀಸ್ ಆ್ಯಂಡ್ ಫಂಡಮೆಂಟಲ್ ಯೂನಿಟ್ಸ್, ಇದಂತೂ ನಿಮಗೆ ಕಂಪಲ್ಸರಿ ಗೊತ್ತಿದ್ದೇ ಇರಬೇಕು. ಇನ್ನೊಂದೇನು ಅಂದರೆ, ಈ ಕ್ವಶನ್ಸ್ಗಳು ಎಕ್ಸಾಮಿಗೆ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ ರೀ, ಬೇಸಿಕ್ ಮತ್ತು ವೆರಿ ಇಂಪಾರ್ಟೆಂಟ್ ಅದಾವ್ರಿ ಇವೆಲ್ಲ. ಎಲ್ಲ ಕ್ವಶನ್ಸ್ಗಳು ತುಂಬ ಇಂಪಾರ್ಟೆಂಟ್ ಇದೆ, ನಿಮಗೆ ಸಿಕ್ಕಾಪಟ್ಟೆ ನಾಲೆಜ್ ಕೊಡ್ತದ್ರಿ. ಓಕೆ, ಸೊ ನಾನು ನೋಡಿದ್ದೀನಿ, ಒಳ್ಳೆ ರೀತಿಯಲ್ಲಿ ಇದೆ ರೀ. ಕಾನ್ಸೆಪ್ಟ್ ಎಲ್ಲ ಕ್ಲಿಯರ್ ಆಗುತ್ತೆ. ಪ್ರತಿಯೊಂದು ಟಾಪಿಕ್ ಇಲ್ಲಿ ಕವರ್ ಮಾಡಿರ್ತಕ್ಕಂಥದ್ದು ನನಗೆ ಕಂಡು ಬರ್ತಾ ಇದೆ. ಸೊ ಹಾಗಾಗಿ ಒಳ್ಳೇದಿದೆ ಅಂತ ಹೇಳ್ತೀನಿ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ, ಚೆನ್ನಾಗಿ ತಿಳ್ಕೊಳ್ರಿ. ಎಕ್ಸಾಮ್ ಪರ್ಪೋಸ್ ಅಷ್ಟೇ ಅಲ್ಲ, ಒಳ್ಳೆ ನಾಲೆಜು ಸಹ ಇದರಿಂದ ಬರ್ತದೆ ನಿಮಗೆ. ಮುಂದೆ ಬರ್ತಕ್ಕಂಥ ನೀಟಾಗಲಿ CETL ಎಕ್ಸಾಮ್ಸಲ್ಲಾಗಲಿ ಎಲ್ಲ ಕಡೆನೂ ಚೆನ್ನಾಗಿ ಹೆಲ್ಪ್ ಆಗ್ತದೆ. ಓಕೆ, ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂದ್ರೇನು ಮತ್ತು ಫಂಡಮೆಂಟಲ್ ಯೂನಿಟ್ಸ್ ಏನದಾವೆಲ್ಲವನ್ನ ಬರೀರಿ. ಮೆನ್ಷನ್ ದ ಡಿಫ್ರೆಂಟ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ ನೋಡ್ರಿ. ಸಿಸ್ಟಮ್ ಆಫ್ ಯೂನಿಟ್ಸ್ ಯಾವ್ಯಾವ? CGS, FPS, MKS, SI, ಇವೆಲ್ಲ ಏನು ಅಂತಂದರೆ ಡಿಫ್ರೆಂಟ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅದಾವೆ. ಓಕೆ, ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡ್ರಿ. ನೇಮ್ ದ ಸಪ್ಲಿಮೆಂಟ್ರಿ ಕ್ವಾಂಟಿಟೀಸ್ ಇನ್ SI ಸಿಸ್ಟಮ್ ಆ್ಯಂಡ್ ಮೆನ್ಷನ್ ದೇರ್ SI ಸಿಸ್ಟಮ್ ಅಂತ ಎಲ್ಲ ಆನ್ಸರ್ ಕೊಟ್ಟಿದ್ದಾರೆ. ಸೊ ನೀವು ಚೆನ್ನಾಗಿ ನೋಡ್ಕೊಳ್ರಿ, ಯಾರು ಭಯ ಪಡೋಕ್ಕೆ ಹೋಗಬೇಡ್ರಿ. ಇವಾಗ ಎಕ್ಸಾಮ್ ಇದೆ ಅಲ್ವಾ, ಸೊ ನೀವು ಯಾವುದಾದ್ರೂ ಆಲ್ರೆಡಿ ಒಂದು ನೋಟ್ಸ್ ಪ್ರಿಪೇರ್ ಮಾಡಿದರೆ ಅದನ್ನು ಓದ್ರಿ. ಜಸ್ಟ್ ಇದನ್ನು ಒಂದು ಟೈಮ್ ಸ್ಕ್ಯಾನ್ ಮಾಡಿರಿ ಅಷ್ಟೇ. ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ್ರಿ. ಬಟ್ ನಿಮಗೆ ಟೈಮ್ ಇದೆ, ನೀವು ಓದ್ಬೋದು, ಹಂಗೇನಿಲ್ಲ. ಬಟ್ ನೀವೇನಾದರೂ ನೋಟ್ಸ್ ಪ್ರಿಪೇರ್ ಮಾಡಿದರೆ ಅದನ್ನೇ ರೆಫರ್ ಮಾಡಿರಿ. ಸ್ವಲ್ಪ ಇದನ್ನು ಒಂದು ಟೈಮ್ ಕಣ್ಣಾಡಿಸ್ರಿ. ಇನ್ನೂ ಸಿಕ್ಕಾಪಟ್ಟೆ ಟೈಮ್ ಇದೆ ನಿಮಗೆ. 24th ಡೇಟಿಗೆ ಇದೆ ಅಲ್ವಾ ಫಿಸಿಕ್ಸ್. ಹಾಗಾಗಿ ಒಂದು 18 ದಿನ ನಿಮಗೆ ಟೈಮ್ ಅದ. 17 ದಿನ ಅಂತೂ ಸಿಗ್ತದೆ. ಒಂದು 3 days ಒಳಗೆ ಇದನ್ನು ಪರ್ಫೆಕ್ಟ್ ಆಗಿಬಿಟ್ರಿ, ಲೆವೆಲ್ 1 ಮತ್ತು ಲೆವೆಲ್ 2. ನೀವು ಓದಿರಂದ್ರೆ ಇವೆಲ್ಲ ನಿಮಗೆ ಬಂದಿರ್ತವೆ. ಯಾವುದಾದ್ರೂ ಓದಿದ್ದಿಲ್ಲ ಅಂದರೆ ಇವಾಗ ಓದಿ ಕವರ್ ಮಾಡ್ಕೊರಿ. ವಾಟ್ ಡು ಯು ಮೀನ್ ಬೈ ಡೈಮೆನ್ಷನ್ಸ್ ಆಫ್ ಫಿಸಿಕಲ್ ಕ್ವಾಂಟಿಟಿ? ಫಿಸಿಕಲ್ ಕ್ವಾಂಟಿಟಿ ಡೈಮೆನ್ಷನ್ಸ್ ಅಂದ್ರೇನು ಅಂತ. ವಾಟ್ ಈಸ್ ಪ್ರಿನ್ಸಿಪಲ್ ಆಫ್ ಹೋಮೋಜೆನಿಟಿ ಇನ್ ದ ಡೈಮೆನ್ಷನ್ಸ್? ನೆಕ್ಸ್ಟ್ 6th ಕ್ವಶನ್ ನೋಡ್ರಿ. ರೈಟ್ ದ ಅಪ್ಲಿಕೇಶನ್ಸ್ ಆಫ್ ಡೈಮೆನ್ಷನ್ಸ್ ಅನಲೈಸಿಸ್. ಡೈಮೆನ್ಷನ್ ಅನಲೈಸಿಸ್ದು ನಾವಿಲ್ಲಿ ಅಪ್ಲಿಕೇಶನ್ಸ್ ಅಂದರೆ ಏನೇನು ಯೂಸಸ್ ಇದಾವೆಲ್ಲವನ್ನು ಬರೀಬೇಕಂತ ನೋಡ್ರಿ. ಕ್ಯಾನ್ ಬಿ ಯೂಸ್ಡ್ ಟು ಚೆಕಿಂಗ್ ದ ಡೈಮೆನ್ಷನಲ್ ಕನ್ಸಿಸ್ಟೆನ್ಸಿ ಆಫ್ ಈಕ್ವೇಷನ್ಸ್, deducing relations among the physical quantities, converting the units of physical quantities from one system to another one system. Okay, question number 7 ನೋಡ್ರಿ. what are the limitations of dimensional analysis? ಏನೇನದಾವ ಡೈಮೆನ್ಷನಲ್ ಅನಾಲಿಸಿಸ್ ಲಿಮಿಟೇಷನ್ಸ್ ಅನ್ನ ತಾವು ಚೆನ್ನಾಗಿ ನೋಡ್ಕೊಳ್ರಿ. ಓಕೆ, ನೆಕ್ಸ್ಟ್ 8th ಕ್ವಶನ್ಗೆ ಹೋಗೋಣ ಅಂತ. ಏನಿದೆ? ವಾಟ್ ಈಸ್ ದ ಪೊಸಿಷನ್ ಟೈಮ್ ಗ್ರಾಫ್? ವಾಟ್ ಈಸ್ ದ ಪೊಸಿಷನ್ ಟೈಮ್ ಗ್ರಾಫ್ ಅಂತ. ಓಕೆ, ರೈಟ್ ದ ಅಪ್ಲಿಕೇಶನ್ಸ್ ಆರ್ ಸಿಗ್ನಿಫಿಕೆನ್ಸ್ ಆಫ್ XT ಗ್ರಾಫ್ ಅಂತ ನೋಡ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ 9ನೇ ಕ್ವಶನ್ ನೋಡ್ರಿ. ವಾಟ್ ಈಸ್ ದ ವೆಲಾಸಿಟಿ ಟೈಮ್ ಗ್ರಾಫ್? VT ಗ್ರಾಫ್ ಅಂತ. ರೈಟ್ ದ ಯೂಸಸ್ ಆರ್ ಅಪ್ಲಿಕೇಶನ್ಸ್ ಆಫ್ VT ಗ್ರಾಫ್. ಎಸ್, ವಾಟ್ ಈಸ್ VT ಗ್ರಾಫ್ ಅಂದರೆ VT ಗ್ರಾಫ್ ಅಂದ್ರೆ ಏನು ಗೊತ್ತಿರಬೇಕು, ಮತ್ತು ಇದ್ರದ್ದು ಯೂಸ್ ಅಥವಾ ಅಪ್ಲಿಕೇಶನ್ಸ್ ಏನದಾವ ಅಂತ ಅದನ್ನು ಸಹ ಬರೀಬೇಕಂತ ನೋಡ್ರಿ. 10th ಕ್ವಶನ್. ರೈಟ್ 3 ಕೈನೆಮ್ಯಾಟಿಕ್ ಇಕ್ವೇಷನ್ಸ್ ಫಾರ್ ಯೂನಿಫಾರ್ಮ್ ಎಕ್ಸಲರೇಷನ್ ಮೋಷನ್ ಅಲಾಂಗ್ ಸ್ಟ್ರೇಟ್ ಲೈನ್ ಅಂತ ನೋಡ್ರಿ. ಏನು ಬರೀಬೇಕು? ರೈಟ್ 3 ಕೈನೆಟಿಕ್ ಇಕ್ವೇಷನ್ಸ್ ಫಾರ್ ಯೂನಿಫಾರ್ಮ್ ಎಕ್ಸಲರೇಷನ್ ಮೋಷನ್ ಅಲಾಂಗ್ ಸ್ಟ್ರೇಟ್ ಲೈನ್ ಅಂತ. ಯಾವ್ಯಾವ ಅದಾವಿಲ್ಲಿ ಕೊಟ್ಟಿದ್ದಾನೆ ನೋಡ್ರಿ. V = V0 + AT, X = V0 t plus half AT square, V square = V0 square plus 2AX. ಇಲ್ಲಿ ನಿಮಗೆ V0 ಅಂದ್ರೆ ಏನು ಗೊತ್ತಿರಬೇಕು, ಇನಿಷಿಯಲ್ ವೆಲಾಸಿಟಿ ರೀ. V ಅಂದರೆ ವೆಲಾಸಿಟಿ ಆಫ್ಟರ್ ಟೈಮ್ T. ಅದಾದ್ಮೇಲೆ A ಅಂದರೆ ಕಾನ್ಸ್ಟಂಟ್ ಎಕ್ಸಲರೇಷನ್, X ಅಂದರೆ ಡಿಸ್ಪ್ಲೇಸ್ಮೆಂಟ್. ಓಕೆ, 11th ಕ್ವಶನ್ ನೋಡ್ರಿ. ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದ ಸ್ಕೇಲರ್ಸ್ ಆ್ಯಂಡ್ ವೆಕ್ಟರ್ಸ್ ವಿತ್ ಎಕ್ಸಾಂಪಲ್ಸ್ ಅಂತ. ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದೆ ಇದು.
ಇದು 2 ಮಾರ್ಕಿಗೆ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ಡಿಫ್ರೆನ್ಸ್ ಬಿಟ್ವೀನ್ ಸ್ಕೇಲರ್ಸ್ ಆ್ಯಂಡ್ ವೆಕ್ಟರ್ಸನ್ನು ತಾವು ಚೆನ್ನಾಗಿ ನೆನ್ಪಿಟ್ಕೋರಿ. ಎಕ್ಸಾಂಪಲ್ಸ್ ಡೆಫಿನೇಷನ್ಸ್ ಅವುಗಳನ್ನು ಬರೀರಿ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಟ್ರಯಾಂಗಲ್ ಲಾ ಆಫ್ ವೆಕ್ಟರ್ ಎಡಿಷನ್. ಟ್ರಯಾಂಗಲ್ ಲಾ ಆಫ್ ವೆಕ್ಟರ್ ಎಡಿಷನನ್ನು ತಗೊಳ್ಬೇಕು. ಸ್ಟೇಟ್ ಅಂದರೆ ಹೇಳಿಕೆಯನ್ನು ಹೇಳಬೇಕು ಮತ್ತು ಅದನ್ನು ನೀಟಾಗಿ ಬರೀಬೇಕು. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಎಡಿಷನ್ ಇವೆರಡರಲ್ಲಿ ಒಂದು ಕ್ವಶನ್ ಬರ್ತದೆ ನೋಡಿರಿ. ಒಂದು ಪ್ಯಾರಲೋಗ್ರಾಮ್ ಬರ್ತದೆ, ಇಲ್ಲಾಂದರೆ ಟ್ರಯಾಂಗಲ್ ಬರ್ತದೆ. ಓಕೆ. 14ನೇ ಕ್ವಶನ್ ಸ್ಟೇಟ್ ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್, ಗಿವ್ ಆ್ಯನ್ ಎಕ್ಸಾಂಪಲ್ ಅಂತ. ನೆಕ್ಸ್ಟ್ ಡಿಫೈನ್ ಮೊಮೆಂಟಮ್, ಗಿವ್ ಇಟ್ಸ್ SI ಯೂನಿಟ್. ವೆರಿ ಗುಡ್. 16th ಕ್ವಶನ್ ನೋಡ್ರಿ, ವಾಟ್ ಡು ಯು ಮೀನ್ ಬೈ ಇಂಪಲ್ಸಿವ್ ಫೋರ್ಸ್, ಗಿವ್ ಆ್ಯನ್ ಎಕ್ಸಾಂಪಲ್. 17th ಡಿಫೈನ್ ಇಂಪಲ್ಸ್ ಆಫ್ ಎ ಫೋರ್ಸ್. 18th ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್. ಓಕೆ, ನೀವು ಭಯ ಪಡಕ್ಕೆ ಹೋಗ್ಬಿಡ್ರಿ ಸರ್ ಎಷ್ಟು ಕ್ವಶನ್ಸ್ ಅದಾವಲ್ರಿ ಹೆಂಗೆ ಮಾಡ್ಬೇಕ್ರಿ ಅಂತ. ಎಲ್ಲನೂ ಓದ್ಕೋಬೇಕು ಅಂದರೆ ಒಂದು ಐಡಿಯಾ ಬರ್ತದೆ. ಮತ್ತು ಇದರಲ್ಲೇ ನೀವು ಇನ್ನೊಂದು ಸ್ವಲ್ಪ ಇಂಪಾರ್ಟೆಂಟ್ ಇದ್ದೀವಿ ಹೇಳ್ರಿ ಅಂತ ಹೇಳಬೇಡ್ರಿ. ನೀವೇ ಒಂದಿಷ್ಟು ಸೆಲೆಕ್ಟ್ ಮಾಡಿ ಓದ್ರಿ. ಓಕೆ. ಮೆನ್ಷನ್ ಎಕ್ಸಾಂಪಲ್ಸ್ ಆಫ್ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್. ವಾಟ್ ಡು ಯು ಮೀನ್ ಬೈ ಫ್ರಿಕ್ಷನ್, ಎಕ್ಸ್ಪ್ಲೇನ್ ಇಟ್. ನೋಡ್ರಿ ಎಷ್ಟು ನೀಟತಿಗೆ ಕೊಟ್ಟಿದ್ದಾರೆ ಪ್ರತಿಯೊಂದು. ರೈಟ್ ದ ಯೂಸಸ್ ಆಫ್ ಫ್ರಿಕ್ಷನ್ಸ್, ರೈಟ್ ಡಿಸ್ಅಡ್ವಾಂಟೇಜಸ್ ಆಫ್ ಫ್ರಿಕ್ಷನ್. ಓಕೆ. ಆಮೇಲೆ 23rd ಮೆನ್ಷನ್ ದ ಮೆಥಡ್ಸ್ ಆಫ್ ರಿಡ್ಯೂಸಿಂಗ್ ಫ್ರಿಕ್ಷನ್, ವಾಟ್ ಈಸ್ ಬ್ಯಾಂಕಿಂಗ್ ಆಫ್ ರೋಡ್ಸ್ ಆ್ಯಂಡ್ ಡಿಫೈನ್ ಆ್ಯಂಗಲ್ ಆಫ್ ಬ್ಯಾಂಕಿಂಗ್. ಇಲ್ಲಿ ನೀವು ಪ್ರತಿಯೊಂದನ್ನು ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ರೀ. ಫ್ರಿಕ್ಷನ್ ಅಂದರೆ ನಿಮಗೆ ಗೊತ್ತಾಗಬೇಕು. ಅವಾಗ ಏನಾದಾಗ ತಾನೇ ನೀವೆಲ್ಲ ಆನ್ಸರನ್ನು ಬರಿತೀರಿ. ಡಿಫೈನ್ ದ ಸ್ಕೇಲರ್ ಪ್ರಾಡಕ್ಟ್ ಆಫ್ ಟು ವೆಕ್ಟರ್ಸ್, ಗಿವ್ ಎಕ್ಸಾಂಪಲ್ಸ್ ಫಾರ್ ಸ್ಕೇಲರ್ ಪ್ರಾಡಕ್ಟ್ ಆಫ್ ವೆಕ್ಟರ್ಸ್ ಅಂತ. ಕ್ವಶನ್ ನಂಬರ್ 27 ನೋಡ್ರಿ, ಡಿಫೈನ್ ದ ವರ್ಕ್ ಡನ್ ಬೈ ಫೋರ್ಸ್, ಎಕ್ಸ್ಪ್ಲೇನ್ ದ ವರ್ಕ್ ಡನ್ ಬೈ ಫೋರ್ಸ್ ಅಂತ. ಓಕೆ, ನೀಟಾಗಿ ಎಲ್ಲವನ್ನ ಕೊಟ್ಟಿದ್ದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. 28th ಸ್ಕೆಚ್ ದ ಗ್ರಾಫ್ ಶೋಯಿಂಗ್ ದ ವರ್ಕ್ ಡನ್ ಬೈ ಕಾನ್ಸ್ಟೆಂಟ್ ಫೋರ್ಸ್ ಅಂತ. ಕಾನ್ಸ್ಟೆಂಟ್ ಫೋರ್ಸ್ದು ವರ್ಕ್ ಡನ್ನ ಹಾಕೋದೊಂದು ಗ್ರಾಫನ್ನು ಹಾಕಬೇಕಂತ. ಡ್ರಾ ದ ಗ್ರಾಫ್ ಆಫ್ ಶೋಯಿಂಗ್ ದ ವರ್ಕ್ ಡನ್ ಬೈ ವೇರಿಯಬಲ್ ಫೋರ್ಸ್. ಇಲ್ಲಿ ವೇರಿಯಬಲ್ ಅಂದರೆ ಹೆಚ್ಚು ಕಡಿಮೆ ಆಗ್ತಾ ಇದೆ, ಬಟ್ ಇಲ್ಲಿ ಕಾನ್ಸ್ಟೆಂಟ್ ಅಂದರೆ ಯಾವುದೇ ರೀತಿಯಿಂದ ಹೆಚ್ಚು ಕಡಿಮೆ ಇಲ್ಲ, ಒಂದೇ ಲೆವೆಲಲ್ಲೇ ಹೋಗ್ತಾ ಇದೆ. ಇದನ್ನು ಕಾನ್ಸ್ಟೆಂಟ್ ಅಂತ ಕರಿತಿದ್ದೆವು. 30th ಕ್ವಶನ್ ಮೆನ್ಷನ್ ದ ಎಕ್ಸ್ಪ್ರೆಷನ್ ಫಾರ್ ವರ್ಕ್ ಡನ್ ಬೈ ವೇರಿಯಬಲ್ ಫೋರ್ಸ್ ಅಂತ ನೋಡ್ರಿ. 31st ವಾಟ್ ಆರ್ ಕನ್ಸರ್ವೇಟಿವ್ ಫೋರ್ಸಸ್, ಗಿವ್ ಎನ್ ಎಕ್ಸಾಂಪಲ್. ವಾಟ್ ಆರ್ ನಾನ್ ಕನ್ಸರ್ವೇಟಿವ್ ಫೋರ್ಸಸ್, ಗಿವ್ ಎನ್ ಎಕ್ಸಾಂಪಲ್. ಕನ್ಸರ್ವೇಟಿವ್ ಫೋರ್ಸ್ ಅಂದ್ರೇನು, ನಾನ್ ಕನ್ಸರ್ವೇಟಿವ್ ಫೋರ್ಸ್ ಅಂದ್ರೇನು. 33 ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಕನ್ಸರ್ವೇಟಿವ್ ಆ್ಯಂಡ್ ನಾನ್ ಕನ್ಸರ್ವೇಟಿವ್ ಫೋರ್ಸಸ್ ವಿತ್ ಎನ್ ಎಕ್ಸಾಂಪಲ್. ಇವೆರಡರ ನಡ್ಬರ್ಕಿನ ಡಿಫ್ರೆನ್ಸನ್ನು ಬರೀಬೇಕಂತ್ರಿ, ಮತ್ತು ಎಕ್ಸಾಂಪಲ್ಸ್ಗಳನ್ನು ಕೊಡ್ರಿ ಅಂತ. 34th ಡಿಫೈನ್ ಪವರ್, ಮೆನ್ಷನ್ ದ ಎಕ್ಸ್ಪ್ರೆಷನ್ ಫಾರ್ ಪವರ್. ಪವರ್ ಅಂದ್ರೇನು ಮತ್ತು ಪವರ್ದೊಂದು ಎಕ್ಸ್ಪ್ರೆಷನ್ ಏನಾಗ್ತದೆ. ಪವರ್ ಈಕ್ವಲ್ಸ್ ಟು ವರ್ಕ್ ಡನ್ ಬೈ ಟೈಮ್ ಟೇಕನ್. ಅದನ್ನು ನಾವು dW/dt ಅಂತ ಕರಿತಿದ್ದೆವು. ಓಕೆ. 35th ಆಲ್ಮೋಸ್ಟ್ ಆಲ್ ಮ್ಯಾಥಮೆಟಿಕ್ಸ್ ಸ್ವಲ್ಪ ರಿಲೇಟೆಡೇ ಇದೆ ಇದು. 35th ಗಿವ್ ದ SI ಯೂನಿಟ್ ಆ್ಯಂಡ್ ಡೈಮೆನ್ಷನ್ಸ್ ಆಫ್ ಪವರ್ ಅಂತ. ಪವರ್ದು SI ಯೂನಿಟ್ ಆ್ಯಂಡ್ ಡೈಮೆನ್ಷನ್ ಇಲ್ಲಿದೆ ನೋಡಿರಿ. ಡೈಮೆನ್ಷನಲ್ ಫಾರ್ಮುಲಾ mL² T⁻³ ಇದು ಏನು ಅಂದರೆ ಡೈಮೆನ್ಷನಲ್ ಫಾರ್ಮುಲಾ ಅದ ನೋಡ್ರಿ. ಬರ್ಬೇಕು ನಿಮ್ಗೆ ಎಲ್ಲದ್ರದ್ದು ಡೈಮೆನ್ಷನಲ್ ಫಾರ್ಮುಲಾ. ಕ್ವಶನ್ ನಂಬರ್ 36 ವಾಟ್ ಈಸ್ ಎಲಾಸ್ಟಿಕ್ ಕೊಲಿಷನ್ ಆ್ಯಂಡ್ ಇನ್ಎಲಾಸ್ಟಿಕ್ ಕೊಲಿಷನ್ ಅಂತ ನೋಡ್ರಿ. ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಎಲಾಸ್ಟಿಕ್ ಆ್ಯಂಡ್ ಇನ್ಎಲಾಸ್ಟಿಕ್ ಕೊಲಿಷನ್. ಓಕೆ. ಕ್ವಶನ್ ನಂಬರ್ 38 what do you mean by center of mass, write the expression for center of mass of a body. Next 39th question, write the expression for center of mass of system of two particles masses m1 and m2 at position x1 and x2 respectively from the origin O. 40th question, define vector product of two vectors. ಇದು ಮ್ಯಾಥ್ಸಲ್ಲಿ ಇದು ಸೇಮ್ ಇದೇ ಥರ, ಬಟ್ ಸೆಕೆಂಡ್ PUCಯಲ್ಲಿ ಮ್ಯಾಥ್ಸಲ್ಲಿದೆ, ಫಸ್ಟ್ PUCಯಲ್ಲಿ ಇಲ್ಲ. ಡಿಫೈನ್ ಆ್ಯಂಗುಲರ್ ವೆಲಾಸಿಟಿ, ರೈಟ್ ರಿಲೇಷನ್ ಬಿಟ್ವೀನ್ ಆ್ಯಂಗುಲರ್ ವೆಲಾಸಿಟಿ ಆ್ಯಂಡ್ ಲೀನಿಯರ್ ವೆಲಾಸಿಟಿ. ಕ್ವಶನ್ ನಂಬರ್ 42 ಗಿವ್ 2 ಎಕ್ಸಾಂಪಲ್ಸ್ ಫಾರ್ ವೆಕ್ಟರ್ ಪ್ರಾಡಕ್ಟ್ ಆಫ್ ಟು ವೆಕ್ಟರ್ಸ್ ಅಂತ. 48 ಡಿಫೈನ್ ಟರ್ಮ್ಸ್
ಫಸ್ಟ್ ಒನ್ ಏನಂದರೆ ಆ್ಯಂಗುಲರ್ ಮೊಮೆಂಟಮ್, ಸೆಕೆಂಡ್ ಒನ್ ಟಾರ್ಕ್. ಎರಡರದ್ದು ಡೆಫಿನೇಷನನ್ನು ಬರಿಬೇಕಂತ. ಟಾರ್ಕ್ ಮತ್ತು ಆ್ಯಂಗುಲರ್ ಮೊಮೆಂಟಮ್ದು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಾಟ್ ಈಸ್ ಕಪಲ್? ಗಿವ್ ಎನ್ ಎಕ್ಸಾಂಪಲ್. ಓಕೆ. ಕ್ವಶನ್ ನಂಬರ್ 45, ಮೆನ್ಷನ್ ದ ಕಂಡೀಷನ್ಸ್ ಫಾರ್ ಮೆಕ್ಯಾನಿಕಲ್ ಈಕ್ವಿಲಿಬ್ರಿಯಮ್ ಆಫ್ ಎ ರಿಜಿಡ್ ಬಾಡಿ. ಇಲ್ಲಿ ಟ್ರಾನ್ಸ್ಲೇಷನ್ ಅಥವಾ ಟ್ರಾನ್ಸ್ಲೇಷನಲ್ ಈಕ್ವಿಲಿಬ್ರಿಯಮ್, ರೊಟೇಷನಲ್ ಈಕ್ವಿಲಿಬ್ರಿಯಮ್ ಅಂತ ಎರಡು ಬರ್ತಾವ್ರಿ. ಓಕೆ, ಎಲ್ಲನೂ ಓದ್ಬೇಕಂತಲ್ಲ, ನೀವು ಚಾಯ್ಸಲ್ಲಿ ಇಟ್ಕೋರಿ. ಚಾಯ್ಸಲ್ಲಿ ಇಟ್ಕೊಂಡು ಕೆಲವೊಂದುಗಳನ್ನು ಓದ್ರಿ, ಇಲ್ಲ ಅಂದರೆ ಎಲ್ಲನೂ ಓದಬಹುದು. ಓಕೆ. 46th, ರೈಟ್ ದ 3 ಕೈನೆಟಿಕ್ ಇಕ್ವೇಷನ್ಸ್ ಆಫ್ ರೊಟೇಷನಲ್ ಮೋಷನ್. ಇಲ್ಲದ ನೋಡ್ರಿ 3. ಓಕೆ, ಇಕ್ವೇಷನ್ಸ್ಗಳನ್ನ ಚೆನ್ನಾಗಿ ನೆನಪಿಟ್ಕೋರಿ. ಕ್ವಶನ್ ನಂಬರ್ 47, ಡಿಫೈನ್ ಮೊಮೆಂಟಮ್ ಆಫ್ ಇನರ್ಷಿಯಾ ಆಫ್ ಎ ರಿಜಿಡ್ ಬಾಡಿ. 48, ಮೆನ್ಷನ್ ದ factors on which the momentum of inertia of a body depends. Okay, question number 49 ನೋಡ್ರಿ, what is radius of gravitation? ಸಾರಿ, ಜಿರೇಷನ್ ಅಂತ ನೋಡಿದ್ದು ಏನಿದೆ ರೀ, ರೇಡಿಯಸ್ ಆಫ್ ಜಿರೇಷನ್ ಅಂತ. 50th ನೋಡ್ರಿ, ಸ್ಟೇಟ್ law of conservation of angular momentum and explain the law with an example. ಅದಾದ್ಮೇಲೆ ಕ್ವಶನ್ ನಂಬರ್ 51, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಕೆಪ್ಲರ್ಸ್ ಲಾಸ್ ಆಫ್ ಪ್ಲಾನೆಟರಿ ಮೋಷನ್. ಫಸ್ಟ್ ಒನ್, ಸೆಕೆಂಡ್ ಒನ್, ಇವು ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ. ಕೆಪ್ಲರ್, ಪ್ಲಾನೆಟರಿ ಲಾಸ್ ಆಫ್ ಮೋಷನ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಇದೆ. 3 ಅದಾವ ನೋಡ್ರಿ. 3ನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಕ್ವಶನ್ ನಂಬರ್ 52, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ನ್ಯೂಟನ್ಸ್ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್. ಮತ್ತು ಇದು ಫಾರ್ಮುಲಾನು ನಿಮಗೆ ಗೊತ್ತಿರ್ಬೇಕು ನೋಡ್ರಿ. ಎಫ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು m1 ಇಂಟು m2 ಡಿವೈಡೆಡ್ ಬೈ ಆರ್ ಸ್ಕ್ವಯರ್, ಅಥವಾ ಎಫ್ ಈಸ್ ಈಕ್ವಲ್ಸ್ ಟು ಜಿ ಇಂಟು m1 ಇಂಟು m2 ಡಿವೈಡೆಡ್ ಬೈ ಆರ್ ಸ್ಕ್ವಯರ್. 53, write the expression for gravitational law in the form of vector. Question number 54, mention the expression for variation of acceleration due to gravity. ಅದರಲ್ಲಿ A altitude, B depth below the earth surface ಅಂತ. Question number 55, what is escape speed? Mention the expression for escape speed on earth ಅಂತ. Question number 56, what is orbital speed of a satellite? Mention the expression for the orbital speed ಅಂತ. ಓಕೆ, ರೈಟ್. ಅದಾದ್ಮೇಲೆ ಕ್ವಶನ್ ನಂಬರ್ 57 ನೋಡ್ರಿ, ಡಿಫೈನ್ ದ ಟರ್ಮ್ಸ್ ಸ್ಟ್ರೆಸ್ ಆ್ಯಂಡ್ ಸ್ಟ್ರೇನ್ ಅಂತ ನೋಡ್ರಿ. ಸ್ಟ್ರೇನ್ದು ಸ್ಟ್ರೆಸ್ದು ಡೆಫಿನೇಷನ್ನ ಬರೀಬೇಕಂತ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಹೂಕ್ಸ್ ಲಾ. ಹೂಕ್ಸ್ ಲಾದು ಸ್ಟೇಟ್ಮೆಂಟ್ ಮತ್ತು ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಂತ. 59th, ಡ್ರಾ ದ ಸ್ಟ್ರೆಸ್ ಡ್ಯಾಶ್ ಸ್ಟ್ರೇನ್ ಕರ್ವ್ ಆ್ಯಂಡ್ ಎಕ್ಸ್ಪ್ಲೇನ್ ಫಾರ್ ಎ ಮೆಟಲ್. ಎಕ್ಸ್ಪ್ಲೇನ್ ದ ಸೇಲಿಯಂಟ್ ಫೀಚರ್ಸ್ ಆಫ್ ಎ ಕರ್ವ್ ಅಂತ ನೋಡ್ರಿ. ಅದಾದ್ಮೇಲೆ ಕ್ವಶನ್ ನಂಬರ್ 60th, ಡಿಫೈನ್ ಮಾಡ್ಯುಲಸ್ ಆಫ್ ಎಲೆಕ್ಟ್ರಿಸಿಟಿ. ರೈಟ್ ದ SI ಯೂನಿಟ್. ಎಲೆಕ್ಟ್ರಿಸಿಟಿದು SI ಯೂನಿಟ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಇದೆ ರೀ. ಫಾರ್ಮುಲಾ ಬಂದ್ಬಿಟ್ಟು ಸ್ಟ್ರೆಸ್ ಬೈ ಸ್ಟ್ರೇನ್ ಅಂತ ಇದೆ ನೋಡ್ರಿ. ಕ್ವಶನ್ ನಂಬರ್ 61, ಮೆನ್ಷನ್ 3 ಡಿಫ್ರೆಂಟ್ ಮಾಡ್ಯುಲಸ್ ಆಫ್ ಎಲೆಕ್ಟ್ರಿಸಿಟಿ ಅಂತ ನೋಡ್ರಿ. 3 ಡಿಫ್ರೆಂಟ್ ಮಾಡ್ಯುಲಸ್ ನೋಡ್ರಿ ಯಾವ್ದು. 62 ಏನಿದೆ ರೀ, ಡಿಫೈನ್ ಪ್ರೆಷರ್ ಆ್ಯಂಡ್ ಗಿವ್ ದ SI ಯೂನಿಟ್ ಆಫ್ ಪ್ರೆಷರ್ ಅಂತ ನೋಡ್ರಿ. ಏನಿದೆ ರೀ ಫಾರ್ಮುಲಾ, ಪ್ರೆಷರ್ ಈಕ್ವಲ್ಸ್ ಟು F ಬೈ ಎ ಅಂತ. ಓಕೆನಾ. ಎಫ್ ಅಂದರೆ ಫೋರ್ಸ್, ಎ ಅಂದರೆ ಏರಿಯಾ ಅದ ನೋಡ್ರಿ. ಓಕೆ. ನೆಕ್ಸ್ಟ್ 63, ಸ್ಟೇಟ್ ಪ್ಯಾಸ್ಕಲ್ಸ್ ಲಾ ಆಫ್ ಫ್ಲೂಯಿಡ್ ಟ್ರಾನ್ಸ್ಮಿಷನ್. ರೈಟ್ ದ ಅಪ್ಲಿಕೇಶನ್ಸ್ ಆಫ್ ಪ್ಯಾಸ್ಕಲ್ಸ್ ಲಾ ಅಂತ. ನೆಕ್ಸ್ಟ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಸ್ಟ್ರೀಮ್ ಲೈನ್ ಫ್ಲೋ ಆ್ಯಂಡ್ ಟರ್ಬುಲೆಂಟ್ ಫ್ಲೋ ಅಂತ. ಸ್ಟ್ರೀಮ್ ಲೈನ್ ಫ್ಲೋ, ಟರ್ಬುಲೆಂಟ್ ಫ್ಲೋದು
ಡಿಫ್ರೆನ್ಸನ್ನು ಬರೀಬೇಕಂತ. ಕ್ವಶನ್ ನಂಬರ್ 65, ಡಿಫೈನ್ ಟರ್ಮ್ಸ್ ವಿಸ್ಕಾಸಿಟಿ, ಸರ್ಫೇಸ್ ಟೆನ್ಷನ್, ಆಂಗಲ್ ಆಫ್ ಕಾಂಟ್ಯಾಕ್ಟ್ ಎಲ್ಲದ್ರದ್ದು ಡೆಫಿನೇಷನನ್ನು ಬರೀಬೇಕಂತ. ಕ್ವಶನ್ ನಂಬರ್ 66, ರೈಟ್ ಪರ್ಫೆಕ್ಟ್ ಗ್ಯಾಸ್ ಇಕ್ವೇಷನ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಟರ್ಮ್ಸ್. ಪ್ರತಿಯೊಂದು ಟರ್ಮನ್ನು ಎಕ್ಸ್ಪ್ಲೇನ್ ಮಾಡಬೇಕು, ಈಕ್ವೇಷನ್ ಬರೆದು. ಕ್ವಶನ್ ನಂಬರ್ 67, ವಾಟ್ ಡೂ ಯು ಮೀನ್ ಬೈ ಥರ್ಮಲ್ ಎಕ್ಸ್ಪೆನ್ಷನ್, ಮೆನ್ಷನ್ ದ ಟೈಪ್ಸ್ ಆಫ್ ಥರ್ಮಲ್ ಎಕ್ಸ್ಪೆನ್ಷನ್ ಇನ್ ಸಾಲಿಡ್ಸ್. ಓಕೆ. 68th ಕ್ವಶನ್ ನೋಡ್ರಿ, ರೈಟ್ ಎ ನೋಟ್ ಆನ್ ಎನಮಲಸ್ ಬಿಹೇವಿಯರ್ ಆಫ್ ವಾಟರ್. ಎನಮಲಸ್ ಬಿಹೇವಿಯರ್ ಆಫ್ ವಾಟರ್ದ ತಾವೇನು ಬರೀಬೇಕು, ಗ್ರಾಫನ್ನು ಬರೆದು ಎಕ್ಸ್ಪ್ಲೇನ್ ಮಾಡಿರಿ. 69th, ಡಿಫೈನ್ ಟರ್ಮ್ಸ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆ್ಯಂಡ್ ಮೋಲಾರ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ಸಬ್ಸ್ಟೆನ್ಸಸ್. ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಮತ್ತು ಮೋಲಾರ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಡೆಫಿನೇಷನ್ ಬರೆದು ಫಾರ್ಮುಲಾನು ಬರೀರಿ. ಕ್ವಶನ್ ನಂಬರ್ 70, ಡಿಫೈನ್ ಮೋಲಾರ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಫಾರ್ ಎ ಗ್ಯಾಸಸ್. ರೈಟ್ ಎ calorimeter, mention the working principle of calorimeter. 72, define latent heat and write its SI unit. 73, mention the differences between heat transmission. 74, state and explain the laws of thermal conductivity. 75, write a short note on convection. 76, what is sea breeze and land breeze, explain. sea breeze ಅಂದ್ರೇನು, ಲ್ಯಾಂಡ್ ಬ್ರೀಜ್ ಅಂದ್ರೇನು ಎಕ್ಸ್ಪ್ಲೇನ್ ಮಾಡಬೇಕು. ಓಕೆ. ಕ್ವಶನ್ ನಂಬರ್ 77 ನೋಡ್ರಿ, ರೈಟ್ ದ ಪ್ರಾಪರ್ಟೀಸ್ ಆಫ್ ಥರ್ಮಲ್ ರೇಡಿಯೇಷನ್. 78, ಎಕ್ಸ್ಪ್ಲೇನ್ ಅಬೌಟ್ ಬ್ಲ್ಯಾಕ್ ಬಾಡಿ ರೇಡಿಯೇಷನ್. 79, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ವೆನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾ. State and explain Newton's law of cooling. Question number 81, state and explain zeroth law of thermodynamics. What is the significance of zeroth law of thermodynamics? Question number 82, state and explain first law of thermodynamics. 83, what is an isothermal process? Mention the expression for work done in an isothermal process. ಅದಾದ್ಮೇಲೆ ಕ್ವಶನ್ ನಂಬರ್ 84, ವಾಟ್ ಈಸ್ ಆ್ಯನ್ ಅಡಿಯಾಬ್ಯಾಟಿಕ್ ಪ್ರೊಸೆಸ್? ರೈಟ್ ಐಡಿಯಲ್ ಗ್ಯಾಸ್ ಇಕ್ವೇಷನ್ ಫಾರ್ ದ ಅಡಿಯಾಬ್ಯಾಟಿಕ್ ಪ್ರೊಸೆಸ್. 85th, ವಾಟ್ ಆರ್ ಐಸೋಬ್ಯಾರಿಕ್ ಆ್ಯಂಡ್ ಐಸೋಕೋರಿಕ್ ಪ್ರೊಸೆಸ್ ಅಂತ ನೋಡ್ರಿ. 86 ನೋಡ್ರಿ ನೆಕ್ಸ್ಟ್ ಕ್ವಶನ್ ನಂಬರ್, ಸ್ಟೇಟ್ ಕೆಲ್ವಿನ್ಸ್, ಪ್ಲಾಂಕ್ಸ್ ಆ್ಯಂಡ್ ಕ್ಲೋಸಿಯಸ್ ಸ್ಟೇಟ್ಮೆಂಟ್ ಆಫ್ second law of thermodynamics ಅಂತ. 87th, give the relation between Cp and Cv. Okay. Next question number 88, what is reversible process? Mention the properties of reversible process. What is an irreversible process? Write properties of irreversible process ಅಂತ ನೋಡ್ರಿ. Question number 90, what is Carnot engine? Explain the Carnot cycle using PV diagram. ಇದೆಲ್ಲ ಡಯಾಗ್ರಾಮ್ನು ಕೊಟ್ಟಿದ್ದಾನೆ, ನೀಟಾಗಿ ನೋಡ್ಕೊಂಡು ಪ್ರಾಕ್ಟೀಸನ್ನು ಮಾಡ್ರಿ. ಓಕೆ. ಕ್ವಶನ್ ನಂಬರ್ 91 ನೋಡ್ರಿ, ರೈಟ್ ದ ಅಸಂಪ್ಷನ್ಸ್ ಆಫ್ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್. 92, ವಾಟ್ ಈಸ್ ಮೀನ್ಡ್ ಬೈ ಡಿಗ್ರಿ ಆಫ್ ಫ್ರೀಡಮ್? ಗಿವ್ ದ ಡಿಗ್ರೀಸ್ ಆಫ್ ಫ್ರೀಡಮ್ ಫಾರ್ monometric, diametric and triatomic molecule. Okay. Question number 93 ನೋಡೋಣ ಅಂತ. State law equipartition of energy. 94, define relaxation time and mean free path. Mention the expressions for the mean free path. Okay. Next 95 ನೋಡ್ರಿ, define period of SHM, frequency of SHM and phase of SHM ಅಂತ ನೋಡ್ರಿ. ಕ್ವಶನ್ ನಂಬರ್ 96, ವಾಟ್ ಈಸ್ ಸಿಂಪಲ್ ಹಾರ್ಮೋನಿಕ್ ಮೋಷನ್? SHM ಅಂದರೆ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತ. ಓಕೆ.
ಗಿವ್ ಆ್ಯನ್ ಎಕ್ಸಾಂಪಲ್. 97 ಮೆನ್ಷನ್ 2 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ SHM. ಆಲ್ಮೋಸ್ಟ್ ಎಲ್ಲನೂ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿದಾವೆ. ಇವೆಲ್ಲ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ಮಿನಿಮಮ್ ನಿಮಗೆ ಏನಿಲ್ಲ ಅಂದರೂ ಒಂದು 45 to 50 ಮಾರ್ಕ್ಸ್ ಬರ್ತಾವೆ ನೋಡ್ರಿ. ಮೆನ್ಷನ್ ದ ಎಕ್ಸ್ಪ್ರೆಷನ್ ಫಾರ್ ಟೈಮ್ ಪೀರಿಯಡ್ ಆಫ್ ಆಸಿಲೇಷನ್ ಆಫ್ ಲೋಡೆಡ್ ಸ್ಪ್ರಿಂಗ್ ಅಂತ ನೋಡ್ರಿ. ಕ್ವಶನ್ ನಂಬರ್ 99 ವಾಟ್ ಆರ್ ಮೆಕ್ಯಾನಿಕಲ್ ವೇವ್ಸ್ ಆ್ಯಂಡ್ ನಾನ್ ಮೆಕ್ಯಾನಿಕಲ್ ವೇವ್ಸ್, ಗಿವ್ ಆ್ಯನ್ ಎಕ್ಸಾಂಪಲ್ ಫಾರ್ ಈಚ್. ಓಕೆ, ಡೈಲಿ ಸ್ವಲ್ಪ ಎಫರ್ಟ್ ಆಗಬೇಕು ನೀವು. 3 to 4 hours ಒಂದು ಸಬ್ಜೆಕ್ಟಿಗೆ ಕೊಟ್ಟು ಪ್ರಾಕ್ಟೀಸ್ ಮಾಡಿರಿ, ತಾನೇ ಚೆನ್ನಾಗಿ ಬರ್ತದೆ. ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಲಾಂಗಿಟ್ಯೂಡ್ನಲ್ ಆ್ಯಂಡ್ ಟ್ರಾನ್ಸ್ವರ್ಸ್ ಮೆಕ್ಯಾನಿಕಲ್ ವೇವ್ಸ್. ಲಾಂಗಿಟ್ಯೂಡ್ನಲ್ ವೇವ್ಸ್, ಟ್ರಾನ್ಸ್ವರ್ಸ್ ವೇವ್ಸ್ ನಡುವೆ ಇರ್ತಕ್ಕಂಥ ಡಿಫ್ರೆನ್ಸಸ್, ವ್ಯತ್ಯಾಸಗಳನ್ನು ಬರಿಬೇಕಂತ. ಕ್ವಶನ್ ನಂಬರ್ 101 ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಪ್ರೋಗ್ರೆಸಿವ್ ವೇವ್ ಆ್ಯಂಡ್ ಸ್ಟೇಷನರಿ ವೇವ್ಸ್ ಅಂತ. ಪ್ರೋಗ್ರೆಸಿವ್ ವೇವ್ಸ್, ಸ್ಟೇಷನರಿ ವೇವ್ಸ್ ಡಿಫ್ರೆನ್ಸನ್ನು ಬರೀರಿ. ಕ್ವಶನ್ ನಂಬರ್ 102 ವಾಟ್ ಈಸ್ ಪ್ರೋಗ್ರೆಸಿವ್ ವೇವ್, ರೈಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ರೋಗ್ರೆಸಿವ್ ವೇವ್ಸ್. ಎಷ್ಟು ನೀಟಾಗಿ ಎಲ್ಲ ಕ್ವಶನ್ಸು ವಿತ್ ಆನ್ಸರ್ಸು ಕೊಟ್ಟಿದ್ದಾರೆ, ಅವ್ರಿಗೆ ತುಂಬ ಧನ್ಯವಾದಗಳು ಹೇಳಬೇಕು ನೀವು. ರೈಟ್ ನ್ಯೂಟನ್ಸ್ ಫಾರ್ಮುಲಾ ಫಾರ್ ಸ್ಪೀಡ್ ಆಫ್ ಸೌಂಡ್ ಇನ್ ಏರ್, ಎಕ್ಸ್ಪ್ಲೇನ್ ದ ಲ್ಯಾಪ್ಲೇಸ್ ಕರೆಕ್ಷನ್. 104 ವಾಟ್ ಆರ್ ಬೀಟ್ಸ್, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಬೀಟ್ ಫ್ರೀಕ್ವೆನ್ಸಿ. 105 ಡಿಫೈನ್ ದ ಫಾಲೋವಿಂಗ್ ಟರ್ಮ್ಸ್ ಆಫ್ ವೇವ್ ಮೋಷನ್. ಓಕೆ, ವೇವ್ ಮೋಷನ್ದು ಫಾಲೋವಿಂಗ್ ಟರ್ಮ್ಸ್ಗಳನ್ನು ಡಿಫೈನ್ ಮಾಡಬೇಕಂತ. ವೇವ್ ಲೆಂತ್, ಪೀರಿಯಡ್ ಆಫ್ ವೇವ್, ಫ್ರೀಕ್ವೆನ್ಸಿ ಆಫ್ ವೇವ್, ಆ್ಯಂಗುಲರ್ ಫ್ರೀಕ್ವೆನ್ಸಿ, ಇದೆಲ್ಲ ಲೆವೆಲ್ 1ಅಲ್ಲಿದ್ದಿತ್ತು. ಓಕೆ, ಇವಾಗ ಲೆವೆಲ್ 2ಗೆ ಹೋಗೋಣ ಅಂತ. ಇಂಪಾರ್ಟೆಂಟ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ 2023-24 ಎಕ್ಸಾಮಿಗೆ. ಕ್ಲಾಸ್ ಬಂದ್ಬಿಟ್ಟು ಫಸ್ಟ್ PUC ಇದೆ ನೋಡ್ರಿ. ಫಸ್ಟ್ ಒನ್ ಯೂಸಿಂಗ್ VT ಗ್ರಾಫ್ ಡಿರೈವ್ ದ ಎಕ್ಸ್ಪ್ರೆಷನ್ V = V0 - AT ಅಂತ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅದ ನೋಡ್ರಿ ಇದು ನಿಮಗೆ. ನೆಕ್ಸ್ಟ್ ಸೆಕೆಂಡ್, ಅದು ಬರಲಿಲ್ಲ ಅಂದರೆ ಇದು ಬರ್ಬೋದು. VT ಗ್ರಾಫ್ ಡಿರೈವ್ ದ ಎಕ್ಸ್ಪ್ರೆಷನ್. ಓಕೆ, ಅವೆರಡೂ ಬರಲಿಲ್ಲ ಅಂದರೆ ಇದು ಅಂತ ಫಿಕ್ಸ್ ಬರ್ತದೆ ನೋಡ್ರಿ. ಮೂರಲ್ಲಿ ಒಂದು ಕ್ವಶನ್ ಫಿಕ್ಸ್ ಇದೆ. ಡಿರೈವ್ V² = V02² + 2AX ವೇರ್ V0 ಈಸ್ ಇನಿಷಿಯಲ್ ವೆಲಾಸಿಟಿ, V is ಫೈನಲ್ ವೆಲಾಸಿಟಿ, A is uniform acceleration, T is time interval. Okay, next ನೋಡ್ರಿ, what is a rectangular component of vectors, explain about that. Question number 5 ನೋಡ್ರಿ, find the magnitude and direction of resultant of two concurrent vectors A and B in terms of magnitudes and angle theta between them. Next, 6th question ನೋಡ್ರಿ, obtain the expression for maximum height of projectile. Question number 7 ನೋಡ್ರಿ, obtain the expression for time of maximum height of projectile. ಎಸ್, ಎರಡು ಸೇಮ್ ಇದೆ ಅಂತ ಅನ್ಕೊಂತೀನಿ. ಟೈಮ್ ಆಫ್ ಮ್ಯಾಕ್ಸಿಮಮ್ ಇದೆ ಇಲ್ಲಿ, ಎಕ್ಸ್ಪ್ರೆಷನ್ ಆಫ್ ಮ್ಯಾಕ್ಸಿಮಮ್ ಇದೆ ನೋಡ್ರಿ. ಓಕೆ, ಕ್ವಶನ್ ನಂಬರ್ 8 ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ದ ಟೈಮ್ ಆಫ್ ಫ್ಲೈಟ್ ಆಫ್ ಪ್ರೊಜೆಕ್ಟೈಲ್ ಅಂತ ನೋಡ್ರಿ. ಇವು 3-4 ಇದ್ರೊಳಗೆ ಒಂದು ಫಿಕ್ಸ್ ಬರ್ಬೋದು. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಹಾರಿಜಾಂಟಲ್ ರೇಂಜ್ ಆಫ್ ಪ್ರೊಜೆಕ್ಟೈಲ್ ಅಂತ. ಕ್ವಶನ್ ನಂಬರ್ 10 ಶೋ ದಟ್ ಎ ಟ್ರಾಜೆಕ್ಟರಿ ಆಫ್ ಅ ಪ್ರೊಜೆಕ್ಟೈಲ್ ಈಸ್ ಎ ಪ್ಯಾರಾಬೋಲಾ. ಓಕೆ, ಎಲ್ಲ ನೀಟಾಗಿ ಕೊಟ್ಟಿದ್ದಾನ, ಎಲ್ಲವನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಿರಿ. ಓಕೆ, 11th ಕ್ವಶನ್ ವಾಟ್ ಈಸ್ ಸೆಂಟ್ರಿಪಿಟಲ್ ಎಕ್ಸಲರೇಷನ್, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಸೆಂಟ್ರಿಪಿಟಲ್ ಎಕ್ಸಲರೇಷನ್. ಕ್ವಶನ್ ನಂಬರ್ 12 ಸ್ಟೇಟ್ ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್ ಆ್ಯಂಡ್ ಹೆನ್ಸ್ ಅರೈವ್ ಎಟ್ ಎಕ್ಸ್ಪ್ರೆಷನ್ F = ma. ಅದನ್ನು ಡಿರೈವ್ ಮಾಡಬೇಕಂತ. ಓಕೆ, ರೈಟ್. ಕ್ವಶನ್ ನಂಬರ್ 13 ನೋಡ್ರಿ, ಸ್ಟೇಟ್ ಆ್ಯಂಡ್ ಪ್ರೂವ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್. ಕ್ವಶನ್ ನಂಬರ್ 14 obtain the expression for maximum velocity of a car moving circular path on a level road without skidding. ಇವಾಗ ನೀವು ರೋಡ್ ಮೇಲೆ ಕಾರನ್ನು ಮೂವ್ ಅಥವಾ ಡ್ರೈವ್ ಮಾಡಬೇಕಾಗಿತ್ತು ಅಂದರೆ ಅಲ್ಲಿ ನಿಮಗೆ ಯಾವುದೇ ರೀತಿಯಿಂದ ಕರ್ವಲ್ಲಿ ಸ್ಕಿಡ್ ಆಗಂಗಿಲ್ಲ. ಬಿಕಾಸ್ ಯಾಕಂತಂದರೆ ಅಲ್ಲಿ ಏನು ಮಾಡಿರ್ತಾರೆ ಅವರು,
ಕೆಲವೊಂದು ಟೆಕ್ನಿಕ್ಸ್ಗಳನ್ನು ಯೂಸ್ ಮಾಡಿರ್ತಾರೆ. ಸೊ ಅದನ್ನು ತಾವು ತಿಳ್ಕೊಂಡಿಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕಂತ. ಓಕೆ, ಕ್ವಶನ್ ನಂಬರ್ 15th, ಸ್ಟೇಟ್ ಆ್ಯಂಡ್ ಪ್ರೂವ್ ದ ವರ್ಕ್ ಎನರ್ಜಿ ಥೆರಮ್ ಫಾರ್ ಕಾನ್ಸ್ಟಂಟ್ ಫೋರ್ಸ್. Question number 16, state the principle of conservation of mechanical energy. Give an proof illustration of conservation mechanical energy in the case of freely falling body. Okay. Next, question number 17, obtain the expression for potential energy of a spring. Question number 18, show that power P is equals to F vector F into vector V ಅಂತ. Okay. Question number 19, derive the relation between the angular momentum and torque in a rotational motion, or derive this one. Question number 20th ನೋಡ್ರಿ, explain why acceleration due to gravity on surface of earth G is independent of mass of body. Obtain the relation between the acceleration due to gravity on surface of earth G and universal gravitational constant capital G. Question number 21, obtain the expression for pressure inside the liquid. Okay. Next, 22nd, state and explain the ಬರ್ನಲ್ಸ್ ಪ್ರಿನ್ಸಿಪಲ್. ಇಲ್ಲಿ ನೋಡ್ರಿ, ನೀವು ಕೆಲವೊಂದನ್ನು ಚಾಯ್ಸಲ್ಲಿ ಇಟ್ಕೊಳ್ರಿ, ಕೆಲವೊಂದನ್ನು ಮಾತ್ರ ಪ್ರಾಕ್ಟೀಸ್ ಮಾಡಿರಿ. ಯಾಕೆ ಎಲ್ಲನೂ ಮಾಡೋದು ಅವಶ್ಯಕತೆ ಇರೋಂಗಿಲ್ಲ. ನೀವು ಕೇವಲ ಅಲ್ಲಿ ಬರೆಯೋದು 70 ಇದ್ದಿರ್ತದೆ, ನಿಮ್ಮ ಕ್ವಶನ್ ಪೇಪರಲ್ಲಿ ಇರೋದು 115 ಇದ್ದಿರ್ತದ. ಓಕೆ, ಸೊ 50 ಮಾರ್ಕ್ಸ್ ಮಾತ್ರ ಬರೀಬೇಕು. ನೀವು ಎಷ್ಟು ಮಾರ್ಕ್ಸ್ ಕೊಟ್ಟಿರ್ತೀನಲ್ಲ ನಿಮಗೆ ಅಂದರೆ 95 ಮಾರ್ಕ್ಸಿಂದ ಕ್ವಶನ್ ಪೇಪರ್ ಇದ್ದಿರ್ತದೆ, ಅದರೊಳಗೆ 50 ಮಾತ್ರ ಬರೀಬೇಕು. ಯಾಕಂದ್ರೆ ನಾನು 20 ನಿಮಗೇನದ MCQ ಪ್ಲಸ್ ಫಿಲ್ಲಿಂದ ಬ್ಲ್ಯಾಂಕನ್ನು ಮೈನಸ್ ಮಾಡಿದ್ದೀನಿ. ನಿಮ್ಗೆ 95 ಅಂದರೆ ಆಲ್ಮೋಸ್ಟ್ ಆಲ್ ಒಂದು 45-46% ಏನದ ಚಾಯ್ಸಲ್ಲೇ ಇದ್ದಿರ್ತದೆ ರೀ. ಓಕೆ, ಸೊ ಹಾಗಾಗಿ ಎಲ್ಲನೂ ಓದೋದು ಅವಶ್ಯಕತೆ ಇಲ್ಲ, ಕೆಲವೊಂದು ಮಾತ್ರ ತಾವು ಓದಬೇಕು. 23rd, ವಾಟ್ ಈಸ್ ಲೀನಿಯರ್ ಎಕ್ಸ್ಪೆನ್ಷನ್, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಇನ್ಕ್ರೀಸಿಂಗ್ ಲೆಂತ್. 24th, ವಾಟ್ ಈಸ್ ಏರಿಯಾ expansion, write the expression for the fractional change in area. 25th, what is volume expansion, mention the expression for the fractional change in the volume anta. Question number 26, derive for an ideal gas where alpha V is equals to coefficient of volume expansion of gas. ಕ್ವಶನ್ ನಂಬರ್ 27 ನೋಡ್ಕೊಳ್ರಿ. ಎಷ್ಟು ದೊಡ್ಡದ ನೋಡ್ರಿ ಕ್ವಶನ್ ನಂಬರ್ 27. ಕ್ವಶನ್ ನಂಬರ್ 28 ನೋಡ್ಕೊಳ್ರಿ. ಗಿವ್ ಕೈನೆಟಿಕ್ ಇಂಟರ್ಪ್ರಿಟೇಷನ್ ಆಫ್ ಟೆಂಪರೇಚರ್ ಆರ್ ಡಿರೈವ್ ದ ರಿಲೇಷನ್ ಬಿಟ್ವೀನ್ ದ ಕೈನೆಟಿಕ್ ಎನರ್ಜಿ ಆಫ್ ಗ್ಯಾಸ್ ಮಾಲಿಕ್ಯೂಲ್ ಆ್ಯಂಡ್ ಇಟ್ಸ್ ಅಬ್ಸಲ್ಯೂಟ್ ಟೆಂಪರೇಚರ್ ಅಂತ. ಓಕೆ, ಕ್ವಶನ್ ನಂಬರ್ 29 ನೋಡ್ಕೊಳ್ರಿ. ಕ್ವಶನ್ ನಂಬರ್ 30, ಡಿಟರ್ಮೈನ್ ದ ವ್ಯಾಲ್ಯೂಸ್ ಆಫ್ ಮೋಲಾರ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟೀಸ್ ಆಫ್ diatomic gas using the law of equipartition of energy. Okay, question number 31, yes, deduce the expression for specific heat capacity of solids in terms of universal gas constant. Question number 32 nodri, mention the expression for kinetic potential and total energy of the particle executing SHM. Question number 33, obtain the Newton's formula for speed of a sound in air ಅಂತ ನೋಡ್ರಿ. Okay, next, give the Laplace correction for the Newton's law of speed sound waves in air. ಅದಾದ್ಮೇಲೆ next 35th, show all harmonics are present in the vibration of stretched string fixed at both the ends ಅಂತ. ಪ್ರಾಕ್ಟಿಕಲ್ ನೋಡಬೇಕು, ಚೆನ್ನಾಗಿ ಅರ್ಥ ಆಗ್ತಿದೆ ಅದು ನಿಮಗೆ. ಓಕೆ, ನೆಕ್ಸ್ಟ್ 36th, show that the only odd harmonics are present in the vibration of air column contained in pipe closed at one end and open at other ಅಂತ. ಓಕೆ, ಕ್ವಶನ್ ನಂಬರ್ 37,
ವಾಟ್ ಆರ್ ಬೀಟ್ಸ್ ಒಪ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ಬೀಟ್ ಫ್ರೀಕ್ವೆನ್ಸಿ. ನೆಕ್ಸ್ಟ್ 2 ಮಾರ್ಕಿಂದು ಪ್ರಾಬ್ಲಮ್ಸ್ಗಳು ಅದಾವ, ನೋಡ್ಕೊಳ್ರಿ ಏನೇನದಾವ ಎಲ್ಲವನ್ನು. ಮುಗೀತು, ಎಲ್ಲವನ್ನು ಮುಗೀತು ನೋಡ್ರಿ. ಓಕೆನಾ, ರೈಟ್. ಸೊ ಸ್ವಲ್ಪ ಜಾಸ್ತಿ ಕ್ವಶನ್ಸ್ ಆಗ್ಬೋದು, ಎಲ್ಲನೂ ಓದ್ಬೇಕಂತನಿಲ್ಲ. ಯಾರು ಟೆನ್ಷನ್ ತೊಗೋಕೆ ಹೋಗ್ಬೇಡ್ರಿ, ಭಯ ಪಡೋಕೆ ಹೋಗ್ಬೇಡ್ರಿ. ಕೆಲವೊಂದು ಮಾತ್ರ ನೀವು ಸೆಲೆಕ್ಟ್ ಮಾಡಿರಿ. ಓಕೆ, ಸೆಲೆಕ್ಟ್ ಮಾಡಿ ಪ್ರಿಪೇರ್ ಆಗ್ರಿ. ಸುಮ್ಮನೆ ಎಲ್ಲ ಓದೋದು ಅವಶ್ಯಕತೆ ಇರೋಂಗಿಲ್ಲ, ಯಾಕಂದರೆ ನಿಮಗೆ 95 50 ಮಾರ್ಕ್ಸ್ ಅಷ್ಟೇ ಬರೆದಿದ್ದಿರ್ತದೆ. ಪ್ಲಸ್ 20 ಏನಾದ್ರೆ ನಿಮಗೆ ಇಲ್ಲಿ MCQ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕಿನ ಕ್ವಶನ್ಸ್ಗಳು ಇರ್ತಾವೆ ರೀ, ಹೌದಲ್ವ. ಸೊ 95 ಅಂದರೆ ಇಲ್ಲಿ ನಿಮಗೆ ಇವೆಲ್ಲ ಕ್ವಶನ್ಸ್ಗಳು ಓದಿದ್ರಿ ಅಂದರೆ ಆರಾಮ್ ನಿಮಗೆ 50 ಮಾರ್ಕ್ಸ್ ಕವರ್ ಆಗ್ತಾವೆ ರೀ. ಓಕೆ, ಕೆಲವೊಂದು ಸ್ಕಿಪ್ ಮಾಡಿದ್ರು ಸಹ ನಿಮ್ಗೆ ಏನದ 50 ಮಾರ್ಕ್ಸ್ಗಳು ಕವರ್ ಆಗ್ತದೆ. ಒಂದು ಹಾಫ್ ನೀವು ಸ್ಕಿಪ್ ಮಾಡಿದ್ರೆ 30 ಮಾರ್ಕ್ಸ್ ನಿಮಗೆ ಬರ್ತದೆ ನೋಡಿರಿ. ಹಾಫ್ ಅರ್ಧಕ್ಕರ್ಧ ಸ್ಕಿಪ್ ಮಾಡಿದ್ರೆ 30 to 40 ಮಾರ್ಕ್ಸ್ ತನಕ ಬರ್ತದೆ. ಯಾರು ಭಯ ಪಡೋಕೆ ಹೋಗ್ಬಿಡ್ರಿ, ನೀಟಾಗಿ ಕೆಲವೊಂದುಗಳನ್ನು ಸೆಲೆಕ್ಟ್ ಮಾಡಿ ತಾವೇನದ ಪ್ರಿಪೇರ್ ಆಗ್ರಿ. ಓಕೆ, ಸೊ ಇನ್ನೂ ಯಾರಾದರೂ ನಾನು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ಜಾಯ್ನ್ ಆಗ್ರಿ. ಮತ್ತು ನಿಮಗೆ ಮ್ಯಾಥ್ಸ್ ಏನಾದರೂ ಇಂಪಾರ್ಟೆಂಟ್ ಕ್ವಶನ್ಸ್ PDF ಬೇಕಾಗಿತ್ತು ಅಂದರೆ ಅದು ಏನದ ಪೇಯ್ಡ್ ಕ್ಯಾಂಡಿಡೇಟ್ಸಿಗೆ ಅವೈಲೇಬಲ್ ಅದ ರೀ. ನಾನು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗ್ರಿ, ನಂಗೆ ಮೆಸೇಜ್ ಮಾಡಿರಿ. ನಾನು ಯಾರ್ಯಾರು ಪೇ ಮಾಡ್ತಾರೆ ಅವರಿಗೆ ಮ್ಯಾಥ್ಸ್ ಇಂಪಾರ್ಟೆಂಟ್ ಕ್ವಶನ್ದು PDF ಕಳಿಸ್ತೀನಿ. ಓಕೆನಾ, ಈ ಒಂದು ವಿಡಿಯೋನ ಎಷ್ಟು ತನಕ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು.